ಬ್ಯಾಂಕ್ ಜನಾರ್ದನ್ ಅವರ ನಟನೆಗೆ ಸಂಬಂಧಪಟ್ಟಂತೆ ಜನಾರ್ದನ್ ಅವರ ನಾಟಕವನ್ನು ಧೀರೇಂದ್ರ ಗೋಪಾಲ್ ಅವರು ನೋಡ್ತಾ ಇದ್ರು. ಜನಾರ್ದನ್ ಆಕ್ಟಿಂಗ್ ಕಂಡು ಬೆಂಗಳೂರಿಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ರಂತೆ. ಬ್ಯಾಂಕ್ ಕೆಲಸ ಬಿಟ್ಟು ಸಿನಿಮಾಗಳಲ್ಲಿ ಜನಾರ್ದನ್ ಅವರು ಬಣ್ಣವನ್ನು ಹಚ್ತಾರೆ. ಈ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಅವರ ಸಿನಿಮಾ ಇಂಡಸ್ಟ್ರಿಗೆ ಅವ್ರ ಜರ್ನಿ ಶುರುವಾಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಂಗಭೂಮಿ ಕಲಾವಿದರು ಕೂಡ ಹೌದು. ಸಾಮಾನ್ಯವಾಗಿ ರಂಗಭೂಮಿ ಅಥವಾ ನಾಟಕದಿಂದ ಬಂದಂತಹ ಸಿನಿ ಕಲಾವಿದರ ತೂಕ ಬೇರೆಯೇ ಇರುತ್ತೆ. ಯಾವುದೇ ಪಾತ್ರ ಕೊಟ್ಟರು ಕೂಡ ಪರಕಾಯ ಪ್ರವೇಶ ಮಾಡೋಷ್ಟು ಸಾಮರ್ಥ್ಯ ಅವರಿಗಿರ್ತಾ ಇತ್ತು. ಸೊ ಎಲ್ಲ ಕಾರಣಕ್ಕೋಸ್ಕರ ಅವ್ರಿಗೆ ಮನ್ನಣೆ ಸಿಗ್ತಾ ಇತ್ತು. ಆಮೇಲೆ ಸಹ ಕಲಾವಿದರು ಅಂತ ಹೇಳಿದ್ರೆ ಅವರಿಗೆ ಆಯ್ಕೆಗಳು ಕಡಿಮೆ. ಅಂದರೆ ಇಂಥದ್ದೇ ಪಾತ್ರ ಮಾಡ್ತೀನಿ, ಇಂಥದ್ದು ಪಾತ್ರ ಮಾಡೋಕ್ಕಾಗಲ್ಲ ಅಂತ ಹೀರೋ ಹೀರೋಯಿನ್ ಡಿಸೈಡ್ ಮಾಡ್ತಾರಲ್ವಾ, ಹಂಗಿರ್ತಿರ್ಲಿಲ್ಲ. ಇವರಿಗೆಲ್ಲ ಹೇಗಿರ್ತಿತ್ತು ಅಂದರೆ ಬಂದ ಎಲ್ಲ ಅವಕಾಶವನ್ನು ಎರಡೂ ಕೈಯಿಂದ ಒಪ್ಪಿಕೊಂಡ್ರೆ ಜೀವನ ಮಾಡೋದಕ್ಕೆ ಸಾಧ್ಯ ಇರ್ತಾ ಇತ್ತು. ಸೊ ಸಣ್ಣ ಪಾತ್ರ ಇರಲಿ ಅಥವಾ ದೊಡ್ಡ ಸ್ಕ್ರೀನ್ ಸ್ಪೇಸ್ ಇರಲಿ ಯಾವುದನ್ನು ತಲೆ ಕೆಡಿಸ್ಕೊಳ್ದೆ ಅವರು ಸಿನಿಮಾಗಳನ್ನು ಮಾಡ್ಕೊಳ್ತಾ ಬಂದರು. ಅದಕ್ಕೋಸ್ಕರ ಆ ನಂಬರನ್ನು ನಾವು ನೋಡ್ತಾ ಇದ್ದೀವಿ. 500, 600 ಚಿತ್ರ ಅಂತ ಹೇಳಿದ್ರೆ ತಮಾಷೆ ಮಾತಲ್ಲ. ಇದು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಸೀರಿಯಲ್ಸನ್ನು ಕೂಡ ನೀವು ನೋಡ್ಬೋದು. ತೀರಾ ಇತ್ತೀಚಿನ ವರ್ಷ ತನಕ ಕೂಡ ಅವರು ಸೀರಿಯಲ್ಗಳಲ್ಲಿ ಸಕ್ರಿಯವಾಗಿ ಕಾಣಿಸ್ಕೊಳ್ತಾ ಇದ್ರು. ಅಲ್ಲೂ ಅಷ್ಟೇ ಬಹುತೇಕ ಯಾವುದೇ ಸೀರಿಯಲ್ ತಗೊಳ್ಳಿ ಅದರಲ್ಲಿ 1 ಅಥವಾ 2 ಪಾತ್ರ, ಏನು ಕಾಮಿಡಿಯನ್ ಪಾತ್ರ ಇರ್ಬೋದು ಅಥವಾ ಪೋಷಕನ ಪಾತ್ರ ಇರ್ಬೋದು, ಅಲ್ಲೂ ಕೂಡ ಜೀವ ತುಂಬುವಂತಹ ಕೆಲಸವನ್ನು ಬ್ಯಾಂಕ್ ಜನಾರ್ದನ್ ಅವರು ಮಾಡ್ತಾ ಇದ್ರು. ಪ್ರತಿ ಪಾತ್ರಕ್ಕೂ ಜೀವಂತಿಕೆ ತುಂಬುವಂತಹ ಕಲಾವಂತಿಕೆ ಬ್ಯಾಂಕ್ ಜನಾರ್ದನ್ ಅವರಲ್ಲಿತ್ತು.